ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಡೆನ್ ನೆಟ್ವರ್ಕ್. ನಾನು ಮಹರ್ದು ಡಾಕುಳಿಗಿ. ಮತ್ತೆ ಒಂದಿಷ್ಟು ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಅದಕ್ಕೂ ಮುನ್ನ ನಾಡಿನ ಸಮಸ್ತ ಮಹಾಜನತೆಗೆ ಅರುಣೋದಯ ಎಂಟರ್ಟೈನ್ಮೆಂಟ್ ಪ್ರೈವೇಟ್ ಲಿಮಿಟೆಡ್, ಡೆನ್ ನೆಟ್ವರ್ಕ್ ಕೇಬಲ್, ಸುದ್ದಿ ಸಮಯ ನ್ಯೂಸ್ ಚಾನಲ್, RS ಕಮ್ಯುನಿಕೇಷನ್, RS ಡಿಜಿಟಲ್ ಸೇರಿದಂತೆ ನಮ್ಮ ಎಲ್ಲ ಅಂಗಸಂಸ್ಥೆಗಳ ವತಿಯಿಂದ ವಿಶ್ವಗುರು ಬಸವಣ್ಣನವರ 893ನೆಯ ಹಾರ್ದಿಕ ಜಯಂತಿಯ ಶುಭಾಶಯಗಳನ್ನು ಕೋರ್ತಾ ಇದ್ದೇವೆ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ನಗರದ LIC ಕಚೇರಿಯಲ್ಲಿ ಜರುಗಿದ ಸಂಭ್ರಮದ ಪ್ರಥಮ ಬಸವ ಜಯಂತಿ ಕಾರ್ಯಕ್ರಮ. ನಾವು ಕೆಲಸ ಮಾಡುವ ಕಚೇರಿಯೇ ಅನುಭವ ಮಂಟಪ. ಬಸವಣ್ಣನವರ ಕಾಯಕವೇ ಕೈಲಾಸ ಸೂತ್ರ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಶಾಖಾಧಿಕಾರಿ ವಿಜಯಕುಮಾರ್ ರೆಡ್ಡಿ. ಬೀದರ್ ನಗರದ ಗುರುನಾನಕ್ ದೇವ್ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಜರುಗಿದ ಅಂತಾರಾಷ್ಟ್ರೀಯ ಯೋಗ ಮಹೋತ್ಸವ. 5326 ಜನರಿಂದ ತಾಡಾಸನ. ಏಷ್ಯಾ ಬುಕ್ ಆಫ್ ರೆಕಾರ್ಡ್ಗೆ ಭಾಜನವಾದ ಯೋಗ ದಿನ. ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ, ಡಾಕ್ಟರ್ ರೇಷ್ಮಾ ಕೌರ್ ಸೇರಿದಂತೆ ಹಲವರು ಭಾಗಿ. ಮಹಿಳಾ ಲೋಕಕ್ಕೆ ಅವಮಾನ ಮಾಡಿರುವ ಕಾಂಗ್ರೆಸ್ ಪಕ್ಷಕ್ಕೆ ಬರುವ ವರ್ಷಗಳಲ್ಲಿ ಒಳ್ಳೆಯ ಪಾಠ ಕಲಿಸಲಿದ್ದಾರೆ. ಕಾಂಗ್ರೆಸ್ಗೆ ನಾರಿ ಶಕ್ತಿಯ ಶ್ರಾಪ ತಟ್ಟದೆ ಬಿಡದು ಭಗವಂತ್ ಖೋಬಾ. ನಾರಿ ಶಕ್ತಿ ವಂದನ್ ಮಹಿಳಾ ವಿಧೇಯಕ ಜಾರಿಗೆ ತರಲೇಬೇಕು. ಉಲ್ಲಾಸಿನಿ ಮುದಾಳೆ. ನೇ ಬಸವ ಜಯಂತಿ ಪ್ರಯುಕ್ತ ಬೀದರ್ ನಗರದಲ್ಲಿ ಜರುಗಿದ ಅದ್ದೂರಿ ಮೆರವಣಿಗೆ. ಬಸವೇಶ್ವರರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿದ ಸಚಿವ ಈಶ್ವರ ಖಂಡ್ರೆ. ಡೊಳ್ಳು ಬಾರಿಸುವ ಮೂಲಕ ಒಂದು ಜಯಂತಿ ಉತ್ಸವಕ್ಕೆ ಚಾಲನೆ. ಶಾಸಕರು, ಜಿಲ್ಲಾಧಿಕಾರಿ ಸೇರಿದಂತೆ ಹಲವರು ಉಪಸ್ಥಿತಿ. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ನಾವು ಕೆಲಸ ಮಾಡುವಂತಹ ಕಚೇರಿಯೇ ಒಂದು ಅನುಭವ ಮಂಟಪವಿದ್ದಂತೆ. ಅಲ್ಲಿ ಕೆಲಸ ಮಾಡುವಂಥ ಪ್ರತಿನಿಧಿಗಳೇ ಸದಸ್ಯರಿದ್ದಂತೆ. ಸತ್ಯಶುದ್ಧ ಕಾಯಕವನ್ನು ಮಾಡಿ ಬಂದ ಹಣದಿಂದ ಕೈಲಾದಷ್ಟು ಬಡವರಿಗೆ ಸಹಾಯ ಸಹಕಾರ ಮಾಡಿದರೆ ವಿಶ್ವಗುರು ಬಸವಣ್ಣನವರ ಕಾಯಕ ದಾಸೋಹ ನೀತಿ ಪಾಲಿಸಿದಂತಾಗುತ್ತದೆ ಎಂದು ಭಾರತೀಯ ಜೀವ ವಿಮಾ ನಿಗಮದ ಬೀದರ್ ಶಾಖಾ ವ್ಯವಸ್ಥಾಪಕರಾದ ವಿಜಯಕುಮಾರ್ ರೆಡ್ಡಿ ತಿಳಿಸಿದರು. ನಗರದ LIC ಕಚೇರಿಯಲ್ಲಿ ಒಕ್ಕೂಟದ ವತಿಯಿಂದ ಜರುಗಿದ ವಿಶ್ವಗುರು ಬಸವೇಶ್ವರರ 893ನೇ ಜಯಂತಿ ಮಹೋತ್ಸವದ ಪ್ರಯುಕ್ತ ಬಸವೇಶ್ವರರ ಭಾವಚಿತ್ರಕ್ಕೆ ಪೂಜೆಯನ್ನು ನೆರವೇರಿಸಿ ಅವರು ಮಾತನಾಡ್ತಾರೆ. ಬಸವೇಶ್ವರರ ಪ್ರಕಾರ ಕಾಯಕದಲ್ಲಿಯೇ ಕೈಲಾಸ ಕಾಣಬೇಕು. ಯೋಗಕ್ಷೇಮ ವಹಮ್ಯಹಂ ಎನ್ನುವ ಒಂದು ಧ್ಯೇಯವಾಕ್ಯದಂತೆ ಪ್ರತಿನಿಧಿಗಳು ಹೆಚ್ಚು ವ್ಯವಹಾರವನ್ನು ತರಬೇಕು. ಜನರ ಯೋಗಕ್ಷೇಮದ ಕಡೆಗೆ ನಾವು ಗಮನ ಹರಿಸಬೇಕು ಎನ್ನುವಂಥ ಸಲಹೆಯನ್ನು ಕೂಡ ಅವರು ಕೊಡ್ತಾರೆ. ಹಿರಿಯ ಪ್ರತಿನಿಧಿಗಳಾದ ವಿರ್ಶೆಟ್ಟಿ ಭಟ್ಟಂಗಿಯವರು ಈ ಸಂದರ್ಭದಲ್ಲಿ ಮಾತನಾಡಿ ಬಸವಣ್ಣನವರ ಜೀವನ ಮತ್ತು ಸಾಧನೆಯ ಮೇಲೆ ಸಮಗ್ರವಾಗಿ ಬೆಳಕನ್ನು ಚೆಲ್ಲಿದರು. ಭಾರತೀಯ ಜೀವ ವಿಮಾ ನಿಗಮದ ಪ್ರತಿನಿಧಿಗಳ ಒಕ್ಕೂಟದ ವತಿಯಿಂದ ಜರುಗಿದ ಬಸವ ಜಯಂತಿ ಕಾರ್ಯಕ್ರಮದಲ್ಲಿ LIC ಅಭಿವೃದ್ಧಿ ಅಧಿಕಾರಿ ಸಂದೀಪ್ ಹಾರ್ಕೊಡೆ ಮಾತನಾಡುತ್ತಾರೆ. ಬಸವಣ್ಣನವರು ತಿಳಿಸಿದ ಇವ ನಮ್ಮವ ಸಂಸ್ಕೃತಿಯನ್ನು ಜೀವನದಲ್ಲಿ ಅಳವಡಿಸಿಕೊಂಡರೆ ಜಗತ್ತಿನಲ್ಲಿ ಅಸಮಾನತೆ ಎಂಬುದೇ ಇರೋದಿಲ್ಲ ಅನ್ನುವಂಥ ಮಾತನ್ನು ಕೂಡ ಹೇಳಿದರು. ಹಿರಿಯ LIC ಪ್ರತಿನಿಧಿಗಳಾದ ನೀಲಕಂಠಯ್ಯ ಸ್ವಾಮಿ, ವಿರ್ಶೆಟ್ಟಿ ಭಟ್ಟಂಗೆ, ಗಣಪತಿ ಸೋಲ್ಪೂರ್, ಆಮೇಲೆ ಧನರಾಜ್ ಸ್ವಾಮಿ, ಶರಣು ಹಣಮಶೆಟ್ಟಿ, ಮಹಾರುದ್ರ ಸೇರಿದಂತೆ ಇನ್ನಿತರರು ಒಂದು ಉಪನ್ಯಾಸವನ್ನು ಕೊಡ್ತಾರೆ. ಮೊದಲಿಗೆ ಬಸವೇಶ್ವರರ ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸಲಾಯಿತು. ನಂತರ ದೀಪ ಕೂಡ ಬೆಳಗಿಸಲಾಯಿತು. ಕಾರ್ಯಕ್ರಮದಲ್ಲಿ ಒಕ್ಕೂಟದ ಅಧ್ಯಕ್ಷ ಶರಣು ಹಣಮಶೆಟ್ಟಿ, ಕಾರ್ಯದರ್ಶಿ ರೇವಣಸಿದ್ದಪ್ಪ ಬುಳ್ಳ, ಕೋಶಾಧ್ಯಕ್ಷರಾದ ಗಣಪತಿ ರಾಜೇಶ್ವರ್, ಪ್ರಮುಖರಾದ ರಾಜಶೇಖರ್ ಪಾಟೀಲ್, ನರಸಿಂಗ್ ಪ್ಯಾಗೆ, ಸತೀಶ್ ನಾಟೇಕರ್, ಶರಣಬಸಪ್ಪ ಪಾಟೀಲ್, ಮಲ್ಲಿಕಾರ್ಜುನ್ ಶಿವಪೂಜೆ ಸೇರಿದಂತೆ ನೂರಾರು ಜನ ಜೀವ ವಿಮಾ ನಿಗಮದ ಪ್ರತಿನಿಧಿಗಳು ಉಪಸ್ಥಿತರಿದ್ದರು. ಇದೇ ಪ್ರಥಮ ಬಾರಿಗೆ ಒಂದು LIC ಕಚೇರಿಯಲ್ಲಿ ಬಸವ ಜಯಂತಿ ಆಚರಣೆ ಮಾಡಿದ್ದು ನಿಜಕ್ಕೂ ಕೂಡ ಎಲ್ಲರಿಗೂ ಖುಷಿ ತಂದಿತು. ಇದಕ್ಕೆ ಮೂಲ ಕಾರಣೀಭೂತರಾಗಿರುವಂತಹ ಶಾಖಾಧಿಕಾರಿ ವಿಜಯಕುಮಾರ್ ರೆಡ್ಡಿ ಅವರೇ ಒಂದು ಬಸವ ಜಯಂತಿ ಆಚರಣೆಗೆ ನಮಗೆಲ್ಲ ಅನುವು ಮಾಡಿಕೊಟ್ಟಿದ್ದಾರೆ ಎನ್ನುವಂಥ ಖುಷಿಯನ್ನು ಪ್ರತಿನಿಧಿಗಳು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿದರು ಮತ್ತು ಅವರಿಗೆ ಕೃತಜ್ಞತೆಗಳನ್ನು ಕೂಡ ಸಲ್ಲಿಸಿದರು. All are equal. Whether male or female, senior or junior, whether having sufficient amount, financially strong, everyone is equal. In our branch also, we are treating like that. Yeah. Never we have treated, for example, one good agent is bringing big business. We have not given any special chair to him. No. Every agent we treated same only. Even yes. The 6 policies agent also we treated same only. Yeah. So that whenever I joined in this branch,
I want to tell that our agents that this is our Anubhav Mandapa. Yes. All should participate. Every activity lead to marketing only. That's why we cleaned many spaces in the branch. We arranged everything to our agents. This month we will arrange one water cans also. Every agencies are asking, sir, water cans are not there. So within 2-3 days we will arrange on first floor in water cans. So what I am telling to you all that all should participate. All agents should earn a good amount. If agents are having sufficient income, they will do more business. So for that we are arranging everything. Like last week we arranged Ambedkar birthday celebrations also. Big, if for example here, photo is there. Then whenever we are coming here, we will feel that every time while seeing Basavanna ji, then we will feel that all are equal. So that that frame should be here only. That's why we arranged here this activity. Small thing only, not a big thing. Friends, I am with you for any goodness, for any good work. I am with you. Yes. Not only this, whatever the good work you are doing, I am with you. If any problem is there, we will discuss with higher office also. For good thing, I am always with you. So I request all to do good business in the coming days. Okay, right. Thank you all. ಗುರುಕುಲ್ ಇತ್ತು ಅಲ್ಲ ಅವಾಗ ಗುರುಕುಲ್ದಾಗ ಸಾಲಿ ಕಲಿಯಕ್ಕೆ ಹೋದಾಗ ಅವ್ರು ಕಲಿತು ಅವ್ರಿಗೆ ಕಲಿಸ್ತಾರೆ. ಅದಕ್ಕೆ ಒಬ್ಬ ದಲಿತ ಹುಡುಗನು ನಾನು ಕಲಿತಾ ಇಲ್ಲಿ ಬಂದು ಅಂತ ಅಂದಾಗ ಆ ಗುರುಗಳು ವಾದ್ ಹಿಡಿತಾರೆ. ವಾದ್ದಾಗ ಒಡಿಡಿ ಬಸವಣ್ಣ ಹೋಗಿ ಅವ್ನಿಗೆ ಎತ್ಕೋತಾನೆ. ಇವ ಕೇವಲ 3 ವರ್ಷ 4-4 ಅವನಿಗೆ ಎತ್ಕೋತಾನೆ. ಇವನಿಗೆ ಯಾಕೆ ಇದ್ದೇ ಕೊಡಲ್ಲ ಅಂತ ಅಲ್ಲೇ ಅವ್ರು ಮಾಡ್ತಾರೆ, ಕ್ವಶನ್ ಮಾಡ್ತಾರೆ ಬಸವಣ್ಣ. ಇವನಿಗೆ ಯಾಕೆ ಇದ್ದೇ ಕೊಡಲ್ಲ, ಅವ್ನು ದಲಿತಲ್ಲ. ಅವನು ದಲಿತ ಇದ್ದರೆ ನಾನು ಮನುಷ್ಯನಿದ್ದ ಅವನು ಮನುಷ್ಯನಿದ್ದ, ನಾನು ಕೊಡ್ತೀವಿ ಅವನಿಗೆ ಯಾಕೆ ಕೊಡಲ್ಲ, ಕೊಡು ನಿಮಗೆ ಶಿಕ್ಷಣ. ಬಸವಣ್ಣ ನಿನ್ಗೆ ಗೊತ್ತಾಗಲ್ಲ, ನೀವು ಸುಮ್ಮನೆ ಕೊಡು, ಅವನಿಗೆ ಚಾಂಡಾಲ್ನ ಅವ್ನು ಓಡಿಸಕ್ಕೆ ಅಲ್ಲೇ ಅವ್ರು ಕ್ವಶನ್ ಮಾಡ್ತಾರೆ ಬಸವಣ್ಣ. ಶಿಕ್ಷಣ ಎಲ್ಲರಿಗೂ ಬೇಕು, ಜರೂರಿ ಅಲ್ಲ. ಅದಕ್ಕೆ ಈ ಕಾಲದಿಂದ ಇವತ್ತು ಎಲ್ಲರಿಗೂ ಶಿಕ್ಷಣ ಇಲ್ಲ. ಅದೇ ರೀತಿ ಅವ್ರ ಅಕ್ಕನಾಗಮ್ಮ ಇವರಿಗೆ ಈ ಮುಂಜಿ ಕಟ್ಟಬೇಕು ಅಂತ ಹೇಳಿ ನಿರ್ಧಾರ ಮಾಡ್ತಾರೆ ಅವ್ರ ತಂದೆ ತಾಯಿ. ಮುಂಜಿ ಕಟ್ಟಬೇಕಂತ ಅಂದಾಗ ಬಸವಣ್ಣ ಅಂತ ನಾನು ಮುಂಜಿ ಮಾಡ್ಕೊಂಬಾರಂತ. ಯಾಕೆ ಮಾಡ್ಕೊಂಬಲ್ಲಿ ನನಗಿನ ದೊಡ್ಡಕ್ಕೆ ಹಾಕ್ತಾಳ ಅವ್ರಿಗೆ ಮಾಡಿ, ಅವ್ರಿಗೆ ಮಾಡಿದ್ರು ನಾವು ಮಾಡ್ಕೊಂಡು. ಆಗ ಆಕೆ ಹೆಣ್ಮಗಳ ಬೇರೆಯವ್ರ ಮನೆಗೆ ಹೋಗಿ ಅವ್ರಿಗೆ ಕಟ್ಲಕ್ಕಾಗಲ್ಲ, ನೀನೇ ಕಟ್ಕೊಬೇಕು ಅಂದಾಗ ಬಸವಣ್ಣವ್ರ ಅಂತಾರೆ ಇದು ಸಾಧ್ಯ ಇಲ್ಲ. ಮತ್ತು ತಾರತಮ್ಯ ಯಾಕ ಹೆಣ್ಣು ಗಂಡು ಸಂಬಂಧ ಆಗ್ತಾರೆ, ಅವ್ರಿಗೆ ಹಾಕ್ತಾರೆ ನಮಗೆ ಅವ್ರಿಗೆ ಹಾಕ್ತಾರೆ ಅಂದಾಗ ಬಸವಣ್ಣ ಅಂತಾರೆ ನನ್ನ ಸಾಧ್ಯನೇ ಇಲ್ಲ. ಅವ್ರ ತಂದೆ ನಾನು ಮಾತು ಕೇಳ್ತು. ನಿಜವಾಗ್ಲೂ ಒಂದು ವಿಶೇಷ ದಿನ. ಈ ಒಂದು ಎಷ್ಟು ಚೆನ್ನಾಗಿ ನಾವು ವಿಶ್ವಗುರು ಬಸವಣ್ಣನವರ ಒಂದು ಆಚರಣೆ, ನಾವು ಜಯಂತ್ಯುತ್ಸವನ ಆಚರಣೆ ಮಾಡ್ತಿದ್ದೀವಿ ಅಂದರೆ ಒಳ್ಳೇದು ಅನಿಸ್ತದೆ, ಭಾಳ ಖುಷಿ ಆಗ್ತಾ ಇದೆ. ದಯವಿಟ್ಟು ಮೊದಲನೇದಾಗಿ ಕ್ಷಮೆ ಇರಲಿ. ನಾನು ನಿನ್ನೆ ಶೃಂಗೇರಿಗೆ ಹೋಗಿದ್ವಿ, ಎಲ್ಲ ಫುಲ್ ಫ್ಯಾಮಿಲಿ ಹೋಗಿದ್ವಿ. ಮುಂಜಾನೆ ಬರೋಕ್ಕೆ ಲೇಟ್ ಆಯಿತು. ಮತ್ತು ಇವತ್ತು ಕೂಡ ಮನೆಯಲ್ಲಿ ಕೂಡ ಎಲ್ಲ ಏನು ಪೂಜೆ ಎಲ್ಲ ಆಚರಣೆ ಇರ್ತದೆ, ಹೀಗಾಗಿ ಸ್ವಲ್ಪ ಬರೋಕ್ಕೆ ಲೇಟ್ ಆಯಿತು. ಈ ಒಂದು ಆಚರಣೆ ಮಿಸ್ ಆಗಬಾರ್ದು ಅಂತಲೇ ಇವತ್ತು ರಜೆ ಇದ್ರೂ ಕೂಡ ಇವತ್ತೇ ಬರಬೇಕು ಅಂತಲೇ ಪ್ಲ್ಯಾನ್ ಮಾಡ್ಕೊಂಡು ಹೋಗಿರುವಂಥದ್ದು. ಈ ಮನೆಯಲ್ಲಾಗಲಿ ಇಲ್ಲಾಗಲಿ ಏನು ಒಂದು ದೊಡ್ಡ ಹಬ್ಬ ಇದನ್ನು ನಾವು ಮಿಸ್ ಆಗಬಾರ್ದು ಅಂತ ಇವತ್ತೇ ಬರಬೇಕು ಅಂತ ಆಚರಣೆ ಒಂದು ಪ್ಲ್ಯಾನ್ ಮಾಡ್ಕೊಂಡು ಹೋಗಿರುವಂಥದ್ದು. ಫ್ರೆಂಡ್ಸ್, ವಿಶ್ವಗುರು ಬಸವಣ್ಣವ್ರ ಬಗ್ಗೆ ಹೇಳಬೇಕು ಅಂದರೆ ಎಲ್ಲರೂ ಮಾತಾಡಿದ್ದೀರಿ ಅನ್ಕೋತೀನಿ. ಎಲ್ಲರೂ ಅವರ ಧ್ಯೇಯವಾಕ್ಯಗಳು ಎಲ್ಲರಿಗೂ ಗುರುತದ. ಅವರು ವಿಶ್ವಕ್ಕೆ ಗುರುಗಳು. ಅವರಿಗೆ ವಿಶ್ವಗುರು ಅಂತ ಪಟ್ಟ ಸುಮ್ಮನೆ ಬಂದಿಲ್ಲ ಫ್ರೆಂಡ್ಸ್. ಅವರ 12ನೇ ಶತಮಾನದಲ್ಲಿ ಅವ್ರ ಏನು ಆಲೋಚನೆಗಳಿದ್ದು, ಅವರ ಧ್ಯೇಯವಾಕ್ಯಗಳು ಅರ್ಥಗರ್ಭಿತಗಳು. ಒಂದೇ ಒಂದು ಧ್ಯೇಯವಾಕ್ಯ, ಕಾಯಕವೇ ಕೈಲಾಸ. ಕಾಯಕದಲ್ಲೇ ಕೈಲಾಸ ಕಾಣುವಂತ ಹೇಳಿರುವಂಥ ಮಹಾನ್ ಗುರುಗಳು. ನಾನು ಏನು ಕೆಲಸ ಮಾಡ್ತೇನೆ ಆ ನನ್ನ ಕಾಯಕದಲ್ಲಿ ಶ್ರದ್ಧೆ ಇರಲಿ, ಭಕ್ತಿ ಇರಲಿ ಅಂದಾಗ ಮಾತ್ರ ನಾನು ಕೈಲಾಸ ಕಾಣಬಹುದು ಅನ್ನೋಂಥ ಇಷ್ಟು ಅರ್ಥಗರ್ಭಿತ ಆಗಿರುವಂತಹ ಒಂದು ಸಂದೇಶವನ್ನು ಕೊಟ್ಟಿರುವಂಥವ್ರು. ಆ ಶತಮಾನದಲ್ಲೇ ಒಂದು
ಅನುಭವ ಮಂಟಪವನ್ನು ಸ್ಥಾಪನೆ ಮಾಡಿರುವಂಥ ಕೀರ್ತಿ ವಿಶ್ವಗುರು ಬಸವಣ್ಣವರಿಗೆ ಸಲ್ತದೆ. ಯಾರು ಮೇಲಿಲ್ಲ, ಯಾರು ಕೀಳಿಲ್ಲ, ಎಲ್ಲ ಒಂದೇ, ಎಲ್ಲರೂ ಈಕ್ವಲ್. ಯಾವುದೇ ಜಾತಿ ಧರ್ಮ ಇಲ್ಲ, ಒಂದೇ ಜಾತಿ ಒಂದೇ ಧರ್ಮ, ಮಾನವ ಜಾತಿ ಅನ್ನೋಂಥದ್ದು 12ನೇ ಶತಮಾನದಲ್ಲಿ ಹೇಳಿರುವಂಥ ಮಹಾನ್ ವ್ಯಕ್ತಿಗಳು ವಿಶ್ವಗುರು ಬಸವಣ್ಣನವರು. ಫ್ರೆಂಡ್ಸ್, ಹೆಚ್ಚಿನ ಮಾತಾಡೋದಿಲ್ಲ. ಅವರಂತೂ ಅವರ ಕಾಯಕ ಮಾಡಿ ಹೋಗಿದ್ದಾರೆ. ನಾವು ಏನು ಮಾಡಬೇಕು, ಅವರ ತೋರಿಸಿಕೊಟ್ಟಿರುವಂಥ ದಾರಿಯಲ್ಲಿ ನಾವು ನಡಿಬೇಕು. ಫ್ರೆಂಡ್ಸ್, ಅವ್ರು ಏನು ಹೇಳ್ಕೊಟ್ಟಿದ್ದಾರೆ, ಕಾಯಕದಲ್ಲಿ ಕೈಲಾಸ ಕಾಣು, ನನ್ನ ಕಾರ್ಯವನ್ನು ನಾನು ಚೆನ್ನಾಗಿ ಮಾಡಬೇಕು, ನನ್ನ ಕಾಯಕವನ್ನು ಚೆನ್ನಾಗಿ ಮಾಡಬೇಕು. ಆ್ಯಸ್ ಅ ಎಂಪ್ಲಾಯಿ ಅನ್ಕೋರಿ, ಆ್ಯಸ್ ಅನ್ ಪ್ರತಿನಿಧಿ ಅನ್ಕೋರಿ, ನಾನು ನಮ್ಮ ಸಂಸ್ಥೆಯಲ್ಲಿ ಏನಿದ್ದೀನಿ, ನಾನು ಆ ಕಾಯಕವನ್ನು ಚೆನ್ನಾಗಿ ಅಚ್ಚುಕಟ್ಟಾಗಿ ಶ್ರದ್ಧೆ ಭಕ್ತಿಯಿಂದ ಮಾಡಿದರೆ ಅವರಿಗೆ ನಾವು ಕೊಟ್ಟಿರುವಂಥ ಗೌರವ. ಫ್ರೆಂಡ್ಸ್, ಈ ಒಂದು ಕಾರ್ಯಕ್ರಮದಲ್ಲಿ ನನ್ನನ್ನು ಅನುವು ಮಾಡಿಕೊಟ್ಟಿದ್ದೀರಿ, ನನ್ನ ಅನಿಸಿಕೆಗಳನ್ನ ಮಾತಾಡೋಕ್ಕೆ ಅವಕಾಶ ಕೊಟ್ಟಿರೋಂಥ ತಮ್ಮೆಲ್ಲರಿಗೂ ಧನ್ಯವಾದ ತಿಳಿಸ್ತಾ ನಾನು 2 ಮಾತುಗಳು ಮುಗಿಸ್ತೇನೆ. ಬಸವಣ್ಣವ್ರ ಆಫೀಸ್ಗೆ ಹೆಂಗೆ ಬಂದರು ಅಂತ ಅದಕ್ಕೆ ಒಂದು ಸಣ್ಣ ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲರ ಮನುಷ್ಯನಾಗೆ ಇತ್ತು ಬಸವಣ್ಣವ್ರದ್ದು ಪೂಜೆ ಮಾಡಬೇಕು, ಆಚರಣೆ ಮಾಡಬೇಕು ಅಂತ ಎಲ್ಲರ ಮನುಷ್ಯನಾಗಿತ್ತು. ನಮ್ಮದು ಮನುಷ್ಯನಾಗ ಬಂತು. ಹೋದ ಸಲ ಬಸವ ಜಯಂತಿ ದಿವಸ ಅದಕ್ಕಿಂತ ಮುಂಚೆ ನಮ್ಮ ಹಿರಿಯರು ಕೂಡ ಪ್ರಯತ್ನ ಮಾಡಿದರು. ಅದಕ್ಕೆ ಕೆಲವು ಮೂಲಕ ಏನೋ ನಾನಾ ಕಾರಣಾಂತರ ತಾಂತ್ರಿಕ ಕಾರಣಗಳಿಂದ ಅದಕ್ಕೆ ಆಗ್ಲಕ್ಕಾಗಲಿಲ್ಲ. ಬಟ್ ನನಗೆ ಯಾಕೆ ಧೈರ್ಯ ಬಂತು ಅಂದ್ರೆ, ನಮ್ಮ ನೆರೆ ಬ್ರೆಂಚ್ನ ಅಂತ ಬಸವ ಕಲ್ಯಾಣ ಆಗಲಿ, ಹುಮ್ನಾಬಾದ್ ಆಗಲಿ, ಗುಲ್ಬರ್ಗದಲ್ಲಿ ಕೂಡ ಒಂದು ಬ್ರೆಂಚಲ್ಲಿ ಯಾರ್ಯಾರು ಅವರು ಏರಿಯಾದಲ್ಲಿ ಒಂದು ಪುಣ್ಯರು ಇರ್ತಾರೆ, ಸಂತರು ಇರ್ತಾರೆ, ಶರಣರು ಇರ್ತಾರೆ. ಈಗ ಕೊಪ್ಪಳಕ್ಕೆ ಹೋಗಿ ಕೊಪ್ಪಳ ಸ್ವಾಮೀಜಿಗಳ ಫೋಟೋಗಳವ, ತುಮಕೂರ್ಗೆ ಹೋಗ್ರಿ LIC ಹಬ್ಬದ ತುಮಕೂರು ಅಪ್ಪರ ಸಿದ್ಧಗಂಗಾಪುರ ಫೋಟೋ ಅವ. ನಮ್ಮ ಭಾಗದಾಗ ನಡೆದಾಡುವಂಥ ದೇವರು ಬಸವಣ್ಣವ್ರದ್ದು ಯಾಕೆ ನಾವು ಜಯಂತಿ ಮಾಡಬಾರ್ದು ಅನ್ನುವಂಥ ಒಂದು ವಿಚಾರ ನನಗೆ ಬಂತು. ಅದಕ್ಕಾಗಿ ಧೈರ್ಯ ಹೆಂಗೆ ಬಂತು, ಬಸವ ಕಲ್ಯಾಣದಾಗ ಯಾವಾಗ ಬಸವಣ್ಣನ ಫೋಟೋ ಪೂಜೆ ಮಾಡ್ಯಾರಂದ್ರೆ ನಾವು ಯಾಕೆ ಮಾಡಬಾರ್ದು. ಅದಕ್ಕಾಗಿ ಅದು ಒಂದು ಸ್ವಲ್ಪ ಧೈರ್ಯ ಇತ್ತು. ಅದ್ರ ಜೊತೆಯಲ್ಲಿ 2ನೇ ಪ್ರಯತ್ನ ಏನಾಯ್ತು ಅಂತಂದ್ರೆ, ಅವ್ರಿಗೆ ನಾವು ಕೇಳಿದ್ವಿ, ಬಸವಣ್ಣನ ಫೋಟೋ ಸ್ಟಾರ್ಟ್ ಮಾಡಿ ಪೂಜೆ ಮಾಡಕ್ಕೆ ನಿಮ್ಗೆ ಹೆಂಗೆ ಅವಕಾಶ ಕೊಟ್ಟರು ಅಂತ ನಾವು ಬಸವ ಕಲ್ಯಾಣದವ್ರಿಗೆ ಕೇಳಿದ್ರೆ, ಏನಿಲ್ಲ ಸರ್, ನಮ್ಮಲ್ಲಿ ಬಸವ ದಳದವರು ಬಸವ ಕೇಂದ್ರದವ್ರು ಬಂದು ಫೋಟೋ ಕೊಟ್ಟರು, ಮಾಡಲೇಬೇಕಂತ ತಾಕೀತು ಮಾಡಿದ್ರು. ಅವತ್ತಿನ ಹಿಡಿದು ಪ್ರಾರಂಭ ಆಗಿದೆ, ಇವತ್ತಿನ ದಿನ ನಿಂತಿಲ್ಲ ಅಂತಂದ್ರು. ಅವಾಗ ನಮ್ಮ ತಲೆಗೆ ಒಂದು ಥಟ್ನೆಸ್ ಬಂತು. ನಾವೆಲ್ಲ LIF ಸಂಘಟನೆದ ಮುಖಂಡರು ಒಂದು ಜಾಗದಾಗ ಸೇರಿ ಬಸವಣ್ಣನ ಆಚರಣೆ ಮಾಡಬೇಕಾದ್ರೆ ಈಗ ನಾವೇ ಫೋಟೋ ಕೊಟ್ಟೇವು ಅಂತಂದ್ರೆ ಅಲ್ಲಿ ಏನಾಗ್ತದೆ, ಏನೋ ಒಂದು ಸಮಸ್ಯೆ ಆಗ್ಬಹುದು. ಹಂಗೆ ಆಗೋದು ಬೇಡ. ನಾವು ಒಳ್ಳೇದು ನಮಗೆ ಹೆಂಗೆ ಬೇಕು ಹಂಗೆ ಫೋಟೋ ಚೆನ್ನಾಗಿ ಮಾಡಿಸ್ಕೊಂಬರಿ ಅಂತೇಳಿ ಮೋಹನ್ ಮಾರ್ಕೆಟ್ದಾಗ ಬಸವಣ್ಣನ ಫೋಟೋ ಆಯ್ಕೆ ಮಾಡಿ, ಯಾವ್ದು ಫೋಟೋ ಗೂಗಲ್ದಾಗ ಸರ್ಚ್ ಮಾಡಿ ಫ್ರೇಮ್ ಮಾಡಿಸಿ ಏನ್ ಮಾಡಿದ್ವಿ, ಯಾರ ಬಸವದ ಹಾಗೆ ಲಿಂಗಾಯತ್ ಇದು ಲಾಸ್ಟ್ ಟೈಮ್ ಕಾರ್ಯಕ್ರಮ ಮಾಡಿದ್ರಲ್ಲ ಬಸವ ಜಯಂತಿ, ಜಯರಾಜ್ ಖಂಡ್ರವ್ರ ಅಧ್ಯಕ್ಷ ಇದ್ರು, ನಮ್ಮಲ್ಲಿ ಏಜೆಂಟ್ರೆ ಶಿವರಾಜ್ ಪಾಟೀಲ್ ಅವರು ಕಾರ್ಯದರ್ಶಿ ಇದ್ರು. ಅವ್ರಿಗೆ ನಾವೇನ್ ಮಾಡಿದ್ವಿ, ಸರ್ ನಿಮ್ ಸಂಘ ನಿಮ್ದು ಇದ್ರ ಕಡೆಯಿಂದ ಬಸವ ದಳದ ಕಡೆಯಿಂದ ದಯವಿಟ್ಟು ಬಸವ ಜಯಂತಿ ನಿಮಿತ್ತ ನಮ್ಮ ಆಫೀಸ್ ತಂದು ನೀವು ಬಸವಣ್ಣನ ಫೋಟೋ ಕೊಡ್ರಿ, ಅವಾಗ ನಮ್ಮಲ್ಲಿ ಅನುಷ್ಠಾನಕ್ಕೆ ಬರ್ತದೆ. ನಾವು ಕೊಟ್ಟಕ್ಕೆ ಸರಿ ಅನ್ಸಲ್ಲ, ನೀವಾಗೆ ಬಂದ್ರೆ ಸಮಾಜದ ಜೀವಗಳು ಬಂದು ಕೊಟ್ಟಾರ ಅಂತೇಳಿ ಅನಿಸ್ತದೆ ಅಂತೇಳಿ ಅದು ಅಂತ ಒಂದು ಪ್ರಯತ್ನ ಮಾಡಿದ್ವಿ. ಒಂದು 3-4 ದಿವಸ ಅದಕ್ಕೆ ಎಫರ್ಟ್ ಹಾಕಿದ್ವಿ. ಆದರೂ ಕೂಡ ಕೆಲವು ಕಾರಣಾಂತರಗಳಿಂದ ನಮಗೆ ಬಸವಣ್ಣನ ಫೋಟೋ ತಂದಿದ್ದೀವಿ. ಬಟ್ ಅದು ಪೂಜೆ ಮಾಡಕ್ಕೆ ಅನಾನುಕೂಲತೆ ಇತ್ತು, ಕೆಲವು ಕಂಡೀಷನ್ಸ್ ಇರ್ತಾವೆ, ತನ್ನದೇ ಆದ ಒಂದು ಚೌಕಟ್ಟದಾಗೆ ಇಲ್ಲ ಇರಬೇಕಾಗ್ತದೆ. ಅವರು ಅಧಿಕಾರಿಗಳಿಗೆ ನಾನು ತಪ್ಪು ಅಂತ ಹೇಳ್ತಾ ಇಲ್ಲ. ಆದರೂ ಕೂಡ ಇಷ್ಟೆಲ್ಲ ಇದು ಆಯಿತು. ಆಮೇಲೆ ಒಳಗೆ ಬಸವಣ್ಣ ಫೋಟೋ ಇತ್ತು. ಈ ಸಲ ನಾನು ಡಿಸೈಡ್ ಮಾಡಿದೆ, ನಂಗೆ ಶೃಂಗೇರಿ ಮತ್ತು ಗೋಕರ್ಣ ಎಲ್ಲ ನಂಗೆ ಕಾಂಪಿಟೇಷನ್ ಕ್ವಾಲಿಫೈ ಆಗಿದ್ದಾರೆ. ಬಟ್ ನನ್ನ ತಲೆ ಒಂದೇ ಐತಿ, ಈ ಸಲ ಬಸವಣ್ಣನ ಫೋಟೋ ಆಫೀಸರ್ ಪೂಜೆ ಮಾಡಲೇಬೇಕಂದ್ರೆ ಮಾಡಲೇಬೇಕು. ಅದು ಏನೇ ಆಗಲಕ್ಕೆ ಸರಿ ರಿಕ್ವೆಸ್ಟ್ ಮಾಡ, MEBM ಸರಿ ರಿಕ್ವೆಸ್ಟ್ ಮಾಡ, ಅನಿವಾರ್ಯ ಬಂದ್ರೆ ಮತ್ತೆ ಮುಂದಿನ ಅಧಿಕಾರಿಗಳಿಗೆ ಫೋನ್ ಮಾಡೋಣ. ಬಟ್ ಬಸವಣ್ಣವ್ರ ಫೋಟೋ ಹಂಗೆ ಆಫೀಸಲ್ಲಿ ಇಡೋದು ಬೇಡ ಅಂತೇಳಿ ನಾ 2 ಟ್ರಿಪ್ಗಳು ಕ್ಯಾನ್ಸಲ್ ಮಾಡಿಕೊಂಡು ಬಸವಣ್ಣವ್ರ ಪೂಜಾ ಸಲಕ್ಕೆ ನಿನ್ನೆ ಹಿಡಿದು ತಯಾರಿ ಮಾಡ್ಕೊಂಡು ಮನೆ ದಿವಸ ಸರಿಗೆ ಲೊಕೇಶನ್ ಕೇಳಿದೆ. ಸರ್ ಕಾಪಿ ಬಿಟ್ಟಾಗೆ ಅಂದ್ರೆ ಎಲ್ಲ ನಾನು ABMS ಸರ್ ಬಂದು ಎಲ್ಲ ಎಂಗಲ್ದಿಂದ ವಿಚಾರ ಮಾಡಿದ್ವಿ. ಇಲ್ಲಿ ಮಾಡಿದ್ರೆ ಪ್ರತಿಯೊಂದು ಕಾರ್ಯಕ್ರಮದ ಬಸವಣ್ಣವ್ರ ಒಂದು ಛಾಯಾಚಿತ್ರದಾಗ ನಾವು ಮಾಡ್ದಂಗೆ ಆಗ್ತದೆ. ಬಂದಂಥ ಮೇಲಧಿಕಾರಿಗಳಿಗೆಲ್ಲ ಬಸವಣ್ಣವ್ರದ್ದು ಒಂದು ದರ್ಶನ ಕೊಟ್ಟಂಗೆ ಆಗ್ತದೆ. ಆಮೇಲೆ ಎಂಟ್ರೆನ್ಸ್ ಬಂದ ತಕ್ಷಣ ಬಸವಣ್ಣವ್ರದ್ದು ಎಲ್ಲರಿಗೂ ಒಂದು ಇದು ಆಗ್ತದೆ. ಅದಕ್ಕೆ ತೆಳಗೆ ಬುದ್ಧ ಅಂಬೇಡ್ಕರ್ ಅವ್ರದ್ದು ಮೇಲೆ ಅದ, ತೆಳಗಡೆ ಇದೆ ಬಸವಣ್ಣವ್ರದ್ದು ಬಿ ಇರಬೇಕು ನಮ್ಮ ಆಫೀಸ್ದಾಗ. ಅದಕ್ಕೆ ಮೇಲೆ ತೆಳಗೆ ಅವ್ರು ಯಾರಂದ್ರೆ ಮೇಲೂ ಇರಲಿ, ಅವರು ಮತ್ತೊಬ್ಬರು ಯಾರ ಶರಣರದ್ದು ಇರಲಿ ಅಂತೇಳಿ ನಾವೆಲ್ಲರೂ ವಿಚಾರ ಮಾಡಿಕೊಂಡು ಈ ಸೆಲೆಕ್ಷನ್, ಈ ಜಾಗ ಸ್ಪಾಟ್ ಸೆಲೆಕ್ಷನ್ ಮಾಡಿ ಸುಮಾರು 1 ದಿವಸ ಆಗಿದೆ. ಇದಕ್ಕೆ ಇಷ್ಟೇ ಕೆಲಸ ಸಣ್ಣದೇ, ಬಟ್ 1 ದಿವಸ ಫ್ರೇಮು ಅದು ಇದು ಎಲ್ಲ ಮಾಡ್ಕೊಳ್ಳೋಕೆ ಅನುಕೂಲ ಆಯಿತು. ಅದಕ್ಕೆ ನೀವೆಲ್ಲರೂ ಬರ್ತೀರಿ ಎಂಬುದು ನಂಬಿಕೆ ಇತ್ತು. ಮತ್ತೊಂದು ವಿಶೇಷವಾಗಿ ನೀವೆಲ್ಲ ದೂರ ಶೃಂಗೇರಿಯಿಂದ ನೀವೆಲ್ಲ ಬಂದು, ಈಗ ಹರ್ಕುಡೆ ಸರ್ ಆಗಲಿ, ನಮ್ಮ ಬುಳ್ಳವರಾಗಲಿ, ಅವರೆಲ್ಲರೂ ಆಲ್ಮೋಸ್ಟ್ ಎಲ್ಲರೂ ಶೃಂಗೇರಿದಾಗಿದ್ದರು. ನಾನು ಅನ್ಕೊಂಡಿದ್ದೆ ಇಷ್ಟು 40 ಮಂದಿ ಸೇರ್ತಾರೋ ಇಲ್ಲೋ ಅಂತ ಅನ್ಕೊಂಡಿದ್ದೆ. ಇವತ್ತು ನಾವು ನಿರೀಕ್ಷೆ ಮೀರಿ ಅಷ್ಟು ದೂರಿಂದ ಬಂದಿರಿ ಅಂತಂದ್ರೆ ಬಸವಣ್ಣವ್ರ ಶ್ರದ್ಧೆ ಮತ್ತು ಭಕ್ತಿಯಿಂದ. ಅದಕ್ಕಾಗಿ ನೀವೆಲ್ಲ ಇವತ್ತೇನು ಬಂದ್ರಿ, ನಮ್ದು ಒಂದು ಜೋಶ್ ಹೆಚ್ಚಿ ಮಾಡಿದ್ರಿ, ನಮ್ಮ ಸ್ಫೂರ್ತಿ ಮಾಡಿದ್ರಿ. ಇಂಥ ಯಾವುದೇ ಒಂದು ಒಳ್ಳೆ ಕೆಲಸ ಮಾಡಕ್ಕೆ ನೀವೆಲ್ಲ ನನಗೆ ಸಹಕಾರಿ ಸ್ಫೂರ್ತಿ ಆಗಿದ್ದೀರಿ ಅಂತ ಹೇಳಿ ನಾನು ವೈಯಕ್ತಿಕ 2 ಮಾತುಗಳು ನಿಮ್ಮ ಮುಂದೆ ಹಂಚ್ಕೊಂಡಿದ್ದೀನಿ. ಎಲ್ಲರಿಗೂ ಧನ್ಯವಾದ ಹೇಳಿ, ಈಗ ಕೊನೆಯದಾಗಿ ನಮ್ಮ ಮಲ್ಲಿಕಾರ್ಜುನ್ ಶಿವಪೂಜೆದವರು ವಂದನಾರ್ಪಣೆಯನ್ನು ಹೇಳಬೇಕಂತೇಳಿ ಅವರಲ್ಲಿ ಕೇಳ್ತಾರೆ. ಮಂತ್ರ ಪುರುಷ, ಸ್ತ್ರೀ ಕುಲೋದ್ಧಾರಕ,
ದಲಿತೋದ್ಧಾರಕ ಮಹಾಮಾನವತಾವಾದಿ ಬಸವಣ್ಣನವರ 893ನೇ ಜಯಂತಿಯ ತಮ್ಮೆಲ್ಲರಿಗೂ ಕೂಡ ಹಾರ್ದಿಕ ಶುಭಾಶಯ. ಈಗಾಗಲೇ ಬಸವಣ್ಣವ್ರ ಬಗ್ಗೆ ಬಹಳಷ್ಟು ಜನ ಹೇಳಿದ್ರು. ಒಂದು 2 ವಿಚಾರಗಳನ್ನು ನಾನು ತಿಳಿಸ್ತೇನೆ ಬಸವಣ್ಣವ್ರ ಬಗ್ಗೆ. ಕೌಟಿಲ್ಯ ಯಾವ ರೀತಿಯಾಗಿ ಅರ್ಥಶಾಸ್ತ್ರದಲ್ಲಿ 2 ವಿಷಯಗಳನ್ನು ಮೆನ್ಷನ್ ಮಾಡ್ತಾನೆ, ಥಿಯರಿ ಆಫ್ ಪ್ರೊಡಕ್ಷನ್ ಆ್ಯಂಡ್ ಥಿಯರಿ ಆಫ್ ಡಿಸ್ಟ್ರಿಬ್ಯೂಷನ್. ಅದನ್ನೇ 12ನೇ ಶತಮಾನದಲ್ಲಿ ಬಸವಣ್ಣವ್ರು ಏನು ಮಾಡಿದ್ರು, ಕಾಯಕ ಮತ್ತು ದಾಸೋಹ ಅಂತ ಮೆನ್ಷನ್ ಮಾಡ್ತಾರೆ. ಕಾಯಕ ಅಂದರೆ ನಮ್ಮ ಕೆಲಸ, ನಮ್ಮ ಕರ್ತವ್ಯ, ನಮ್ಮ ಡ್ಯೂಟಿಯನ್ನು ನಾವು ಮಾಡುವಂಥದ್ದು. ಕೆಲಸ ಮಾಡೋದು ಬೇರೆ. ಕೆಲಸ ಮಾಡೋದು ಅಂದ್ರೆ ಏನು, ಈಗ ನಾವೆಲ್ಲ ಏನು ಮಾಡ್ತೀವಲ್ಲ, ಪ್ರಪೋಸಲ್ ತೊಗೊಂಡು ಹೋಗ್ತೀವಿ, ಸೈನ್ ಮಾಡಿಸ್ಕೊತೀವಿ, ದುಡ್ಡು ತರ್ತೀವಿ, ಇಲ್ಲಿ ತುಂಬ್ತೀವಿ, ಅದರಿಂದ ಕಮಿಷನ್ ಬರ್ತದೆ, ಅದರಿಂದ ನಾವು ಫ್ಯಾಮಿಲಿಗೆ ವಿನಿಯೋಗ ಮಾಡ್ತೀವಿ. ಇದು ಕೆಲಸ ಆಯ್ತದೆ ಅಥವಾ ಕರ್ತವ್ಯ ಆಯಿತು, ಇದು ನಮ್ಮ ಡ್ಯೂಟಿ ಆಯಿತು. ಬಟ್ ಕಾಯಕ ಅಂದರೆ ಏನು, ನಾವು ಮಾಡುವಂಥ ಕೆಲಸದ ಜೊತೆಗೆ ಈ ಜಯಂತಿ ಮಾಡಲಿಕ್ಕೆ ಹಣ ಕೊಡುವಂಥದ್ದು, ದಾನ ಮಾಡಲಿಕ್ಕೆ ಹಣ ಕೊಡುವಂಥದ್ದು, ಇನ್ನೊಬ್ಬರಿಗೆ ಬಡವರಿಗೆ ಮದುವೆ ಮಾಡಿಸ್ಲಿಕ್ಕೆ ಒಂದು ಹಣ ಕೊಡುವಂಥದ್ದು, ಆ ಒಂದು ದಾನ ಏನು ಮಾಡ್ತೀವಲ್ಲ, ಆ ನಮ್ಮ ಕೆಲಸದ ಜೊತೆಗೆ ದಾನ ಮಾಡುವಂಥದ್ದು ಏನಿದೆ ಅದಕ್ಕೆ ಕಾಯಕ ಅಂತ ಕರೀತೀವಿ. ಇದನ್ನೇ 12ನೇ ಶತಮಾನದಲ್ಲಿ ಮುಂದೆ ಕೌಟಿಲ್ಯ ಏನು ಮಾಡ್ತಾನೆ, ತನ್ನ ಅರ್ಥಶಾಸ್ತ್ರದೊಳಗೆ ಮೆನ್ಷನ್ ಮಾಡ್ತಾನೆ, ಥಿಯರಿ ಆಫ್ ಪ್ರೊಡಕ್ಷನ್, ಕಾಯಕ ಉತ್ಪಾದನೆ ಮಾಡುವಂಥದ್ದು. ಆಮೇಲೆ ಥಿಯರಿ ಆಫ್ ಡಿಸ್ಟ್ರಿಬ್ಯೂಷನ್, ಅದು ಬೇರೆ, ಅದು ದಾಸೋಹ, ಬೇರೆ ಬೇರೆ ವರ್ಗದಲ್ಲಿ ಕರಿತೀವಿ ನಾವು. ದಾನ ಅಂತ ಕರಿತೀವಿ, ಧರ್ಮ ಅಂತ ಕರಿತೀವಿ, ಅಂದರೆ ಇನ್ನೊಬ್ಬರಿಗೆ ವಿನಿಯೋಗ ಮಾಡುವಂಥದ್ದು, ಖರ್ಚು ಮಾಡುವಂಥದ್ದು, ಇದಕ್ಕೆ ದಾಸೋಹ ಅಂತೀವಿ. ಇದನ್ನೇ ಬಸವಣ್ಣವ್ರು 12ನೇ ಶತಮಾನದಲ್ಲಿ ಮಾಡ್ತಿದ್ರು. ಈಗ ಹೇಳಿದ್ರು ನಮ್ಮ ಹಿರಿಯ ಶರಣರು, ಕಾಶ್ಮೀರದಿಂದ ಮುಳಿಗೆ ಮಾರೇನವ್ರು ಬಂದರು, ಅಫ್ಘಾನಿಸ್ತಾನದಿಂದ ಮರಳು ಶಂಕರದೇವ್ರು ಬಂದರು, ಗುಜರಾತ್ಗೆ ಮೊದಲು ಸೌರಾಷ್ಟ್ರ ಅಂತ ಕರಿತೀವಿ, ಆ ಸೌರಾಷ್ಟ್ರದಿಂದ ಶರಣ ಆದಯ್ಯನವ್ರು ಬಂದರು, ಆಯ್ದಕ್ಕಿ ಲಕ್ಕಮ್ಮ, ಆಯ್ದಕ್ಕಿ ಮಾರಯ್ಯ, ಅಕ್ಕ ಮಹಾದೇವಿ, ಅಕ್ಕ ನಾಗಮ್ಮ, ಗಿರಿಧರ ಚೌಡಯ್ಯ, ಮಾದಾರ ಚೆನ್ನಯ್ಯ, ಡೋಹಾರ ಕಕ್ಕಯ್ಯ, 196,000 ಶರಣರು ಬಸವ ಕಲ್ಯಾಣದಲ್ಲಿದ್ದರು. ಅವರಿಗೆ ಡೈಲಿ ಬಸವಣ್ಣವ್ರು ದಾಸೋಹ ಮಾಡಿಸ್ತೀವಿ. ಇವತ್ತಿಗೂ ಕೂಡ ಬಸವ ಕಲ್ಯಾಣದ ಆಚೆ ಒಂದು ಊರಿದೆ, ಅದು ಬೇಟ ಬಾಲ್ಕುಂದ ಅಂತ. ಆ ಬಾಲ್ಕುಂದದಲ್ಲಿ ಅಕ್ಕಿ ಕುದಿಸಿದ್ದು ಅದೇನು ಗಂಜಿ ಜಾಂತಿರಲ್ಲ, ಆ ಗಂಜಿಗೆ ಒಂದು ಕೆರೆ ಆಗ್ತಿತ್ತು. ಡೈಲಿ 196,000 1,96,000 लोग उधर खाना खाते थे डेली. दासों करते थे विश्वकर्मा बसवेश्वर जी. 1,90,000 ರೋಗಮುಕ್ತ ಸಮಾಜ ನಿರ್ಮಾಣಕ್ಕೆ ಯೋಗ ಅತ್ಯವಶ್ಯಕವಾಗಿದೆ. ವಿಶ್ವದ ಅನೇಕ ರಾಷ್ಟ್ರಗಳು ಈಗ ಯೋಗದ ಮೊರೆ ಹೋಗ್ತಾ ಇವೆ. ಭಾರತ ದೇಶ ವಿಶ್ವಕ್ಕೆ ನೀಡಿದ ಅತ್ಯಮೂಲ್ಯ ಕೊಡುಗೆ ಅಂದರೆ ಅದು ಯೋಗವಾಗಿದೆ ಎಂದು ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ತಿಳಿಸಿದರು. ಆಯುಷ್ ಇಲಾಖೆ, ರಾಷ್ಟ್ರೀಯ ನ್ಯಾಚುರೋಪತಿ ಸಂಸ್ಥೆ, ಸೂರ್ಯ ಫೌಂಡೇಶನ್ ಮತ್ತು ಗುರುನಾನಕ್ ಶಿಕ್ಷಣ ಸಂಸ್ಥೆಗಳ ಸಮೂಹದ ವತಿಯಿಂದ GND ಇಂಜಿನಿಯರಿಂಗ್ ಕಾಲೇಜಿನ ಮೈದಾನದಲ್ಲಿ ಜರುಗಿದ ಯೋಗ ಮಹೋತ್ಸವದಲ್ಲಿ ಪಾಲ್ಗೊಂಡು ಅವರು ಮಾತನಾಡುತ್ತಾರೆ. ಎಲ್ಲರೂ ಕಾಯಕದ ಜೊತೆಗೆ ಯೋಗವನ್ನು ತಮ್ಮ ಜೀವನದಲ್ಲಿ ದೈನಂದಿನ ಭಾಗವಾಗಿ ಅಳವಡಿಸಿಕೊಳ್ಳಬೇಕೆಂದು ಬೆಲ್ದಾಳೆಯವರು ಜನರಿಗೆ ಸಲಹೆ ಕೊಡ್ತಾರೆ. ಗುರುನಾನಕ್ ಶಿಕ್ಷಣ ಸಂಸ್ಥೆಗಳ ಸಮೂಹದ ಉಪಾಧ್ಯಕ್ಷೆ ಡಾಕ್ಟರ್ ರೇಷ್ಮಾ ಕೌರ್ ಮಾತನಾಡಿ, ಯೋಗದಿಂದ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ. ಒತ್ತಡದ ಬದುಕಿನಲ್ಲಿ ಯೋಗ ಸಾಧನೆಯಿಂದ ಮನಸ್ಸು ಮತ್ತು ಶರೀರವನ್ನು ಒಂದು ಹಗುರವಾಗಿ ಇಟ್ಕೊಳ್ಳಿಕ್ಕೆ, ಪ್ರಫುಲ್ಲವಾಗಿ ಇಟ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ ಎನ್ನುವಂಥ ಮಾತನ್ನು ಕೂಡ ರೇಷ್ಮಾ ಕೌರ್ ಹೇಳಿದರು. ಏಕಕಾಲಕ್ಕೆ 5,326 ಜನರು ತಾಡಾಸನ ಮಾಡುವ ಮೂಲಕ ಏಷ್ಯಾ ಬುಕ್ ಆಫ್ ರೆಕಾರ್ಡ್ಗೆ ಸೇರ್ಪಡೆಯಾಗುವ ಮೂಲಕ ಸಾಧನೆಯನ್ನು ಮಾಡಲಾಗಿದೆ ಎಂದು ಆಯೋಜಕರು ತಿಳಿಸಿದ್ದಾರೆ. ಇದೇ ವೇಳೆ ಪತಂಜಲಿ ಯೋಗ ಸಮಿತಿ ಕರ್ನಾಟಕ ಪ್ರಭಾರಿ ಭವರ್ಲಾಲ್ ಆರ್ಯ ಯೋಗವನ್ನು ಹೇಳಿಕೊಟ್ಟರು. ಆಯುಷ್ ಇಲಾಖೆಯ ಸಚಿವ ಪ್ರತಾಪ್ರಾವ್ ಜಾಧವ್ ಅವರ ವಿಡಿಯೋ ಹೇಳಿಕೆ ಪ್ರಸಾರವನ್ನು ಮಾಡಲಾಯಿತು. INO ಅಧ್ಯಕ್ಷ ಅನಂತ್ ಬಿರಾದಾರ್, BK ಪ್ರತಿಮಾ ಬೆಹೆನ್ಜಿ, ಗುರುನಾನಕ್ ಶಿಕ್ಷಣ ಸಂಸ್ಥೆ ಅಧ್ಯಕ್ಷ ಡಾಕ್ಟರ್ ಸರ್ದಾರ್ ಬಲ್ಬೀರ್ ಸಿಂಗ್, ನಿರ್ದೇಶಕ ಪವಿತ್ ಸಿಂಗ್, ಬಿಜೆಪಿ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್, ಪ್ರಮುಖರಾದ ಬಾಬುರಾವ್ ಕಾರ್ಬರಿ, ಗುರುನಾಥ್ ಜಾಂತಿಕರ್, ರಾಜಶೇಖರ್ ನಾಗಮೂರ್ತಿ, ಮಂಜುನಾಥ್ ಸ್ವಾಮಿ, INO ಜಿಲ್ಲಾಧ್ಯಕ್ಷ ಗೋರಖನಾಥ್ ಕುಂಬಾರ್, ಯೋಗೇಂದ್ರ ಯದ್ಲಾಪುರೆ, ಸಂತೋಷ್ ಪಾಟೀಲ್, ಮಂಜುಳಾ ಮುಚ್ಚಳಂಬೆ, ರೂಪಾ ಪಾಟೀಲ್, ಉಮಾದೇವಿ ರೂಗನ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಸೂರ್ಯ ಫೌಂಡೇಶನ್, ಆಯುಷ್ ಮಿನಿಸ್ಟ್ರಿ ಹಾಗೂ INO ವತಿಯಿಂದ ಈ ಯೋಗ ಮಹೋತ್ಸವದ ವೇದಿಕೆ ಮೇಲಿದ್ದ ಎಲ್ಲ ನಮ್ಮ ನಾಯಕರೇ, ಉಪಸ್ಥಿತಿರುವ ಎಲ್ಲ ವಿದ್ಯಾರ್ಥಿನಿಯರೇ, ಬೀದರ್ನ ಎಲ್ಲ ಪ್ರತಿಷ್ಠಿತ ಬಂಧು ಭಗಿನಿಯರೇ, ಮಾಧ್ಯಮದ ಮಿತ್ರರೇ, ಸಾಕಷ್ಟು ನಮ್ಮ
ಅನಂತ್ ಬಿರಾದರ್ ಅವರು, ಗುರುನಾಥ್ ಅವರು ಮತ್ತು ನಮ್ಮ ಆಯುಷ್ ಚೇರ್ಮನ್ ಅವರು ಪಾಟೀಲ್ ಅವರು ಭಾಳ ಸವಿಸ್ತರವಾಗಿ ಹೇಳಿದ್ದಾರೆ. ನಾನೇನು ಜಾಸ್ತಿ ಮಾತಾಡಲ್ಲ, ಯಾಕೆ ಬಿಸಿಲು ಜಾಸ್ತಿ ಆದಂಗೆ ಮತ್ತು ಯೋಗ ಮತ್ತು ಕಡಿಮೆ ಆಗ್ತದೆ. ಎಲ್ಲ ಡೇಗಳು ನಾವು ಇಂಪೋರ್ಟ್ ಮಾಡ್ಕೊಂಡಿದ್ದೀವಿ. ಫಾದರ್ ಡೇ, ಮದರ್ ಡೇ, ಬ್ರದರ್ ಡೇ. ಮತ್ತು ನಾವು ಒಂದು ಡೇ ಎಕ್ಸ್ಪೋರ್ಟ್ ಮಾಡಿರೋದು ಅಂದ್ರೆ ಯೋಗ ಡೇ. ಇಡೀ ಇಂಟರ್ನ್ಯಾಷನಲ್ ಮಟ್ಟದಲ್ಲಿ ಏನೇ ಮಾಡುವಂಥ ಯಾವುದಾದ್ರೂ ಡೇ ಇದ್ರೆ ಅದು ಯೋಗ ಡೇ, ವಿಶ್ವ ಯೋಗ ದಿನಾಚರಣೆ. ಸುಮಾರು 2014ರಲ್ಲಿ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಇದು ಶುರು ಮಾಡಿದರು. ಅದಾದಮೇಲೆ ದಿನನಿತ್ಯ ಮೊದಲು ಯೋಗ ಮಾಡ್ತಿದ್ವಿ, ಇಲ್ಲಂತಿಲ್ಲ. ಯೋಗ ದಿನಾಚರಣೆ ಆದಮೇಲೆ ಎಲ್ಲರೂ ಮನೆಯಲ್ಲಿ, ಕಾಲೇಜ್ನಲ್ಲಿ, ಮಠ ಮಾನ್ಯಗಳಲ್ಲಿ ನಾವೆಲ್ಲ ಆಚರಣೆ ಮಾಡ್ತೇವೆ. ಯೋಗಲಿಂದ ನಮ್ಗೆ ಎಷ್ಟು ಲಾಭ ಇದೆ ಯೋಗ ಮಾಡೋರಿಗೂ ಗೊತ್ತಿದೆ, ನಮ್ಮೆಲ್ಲರಿಗೂ ಗೊತ್ತಿದೆ. ಕೋವಿಡ್ದಲ್ಲಿ ನಮಗೆ ಎಷ್ಟು ಸಹಾಯ ಆಯ್ತು, ಅದರಿಂದ ಎಷ್ಟು ನಮ್ಮ ಆಕ್ಸಿಜನ್ ಕೊರತೆ ಇತ್ತು. ಯೋಗ ಮಾಡೋದ್ರಿಂದ ನಮಗೆ ಇನ್ನಿಷ್ಟು ಲಂಗ್ಸ್ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಆದವು. ಇದು ಭಾಳಷ್ಟು ಲಾಭ ಇದೆ. ಈಗ ನೋಡಿ, ಯಾರಾದರೂ ಇಂಟರ್ನ್ಯಾಷನಲ್ ಮಟ್ಟದಲ್ಲಿ ನಮ್ಮ ದೇಶ ಹ್ಯಾಂಡ್ ಶೇಕ್ ಮಾಡ್ತಾರೆ, ನಾವು ಬಂದರೆ सत श्री अकाल। मंच पर उपस्थित सारे अतिथिगण और इस योग महोत्सव में भाग लेने के लिए आप सब जो आए हैं, आप सबका स्वागत और सबका बहुत बहुत धन्यवाद, बहुत धन्यवाद। क्योंकि आप लोग जानते होंगे कि 12,000 रजिस्ट्रेशंस हुए हैं और आज संडे होने के बावजूद और काफ़ी स्टूडेंट्स के एग्ज़ाम्स भी चल रहे हैं और टाइम भी सुबह 6 बजे है। तो हमारे बच्चे जो विलेजेस और दूर से आते हैं उनको पब्लिक ट्रांसपोर्ट की फैसिलिटी भी अवेलेबल नहीं है। इसके बावजूद हमारे बच्चे और सारे जो पार्टिसिपेंट्स हैं यहाँ पर आए हैं इसमें भाग लेने के लिए। तो मैं आप सबका तहे दिल से धन्यवाद करती हूँ, बहुत बहुत शुक्रिया। जैसे अभी सबने योग के फायदे बता रहे थे कि ये मन को शांति, संतुलन और शक्ति देता है और ये शरीर और मन दोनों के लिए महत्वपूर्ण है। तो आपने आज का बता दिया है कि सुबह 6 बजे से सारे बैठे हैं और बहुत शांति से, वेरी कामली आप सब लोग बैठकर यहाँ पे कार्यक्रम शुरू करने, योगा शुरू करने के लिए वेट कर रहे हैं, बड़ी शांति से बैठे हैं। तो ये है योग के नरम, सिर को रखो ठंडा, जल्दी उठो, योग करो, रोग को मारो डंडा। हाँ, ಈ ಸಾರಿ ಸಚಿನ್ ತೆಂಡೂಲ್ಕರ್ ಆಗಿದ್ದೀರಿ. ಲಾಸ್ಟ್ ಕೊನೆ ಬಾರಿ. पैर गरम, पेट नरम, सिर को रखो ठंडा, जल्दी उठो, योग करो, रोग को मारो डंडा। क्या बात है, विराट कोहली बन गए सभी। ಬಲಕೈ ಹೆಬ್ಬೆರಳವನ್ನು ನೋಡಿ ನಿಧಾನವಾಗಿ ವಾಪಸ್ ಬನ್ನಿ. ಬಲಕೈ ಎಡಕೈಗೆ ಸ್ಪರ್ಶ ಮಾಡುತ್ತಾ ಎಡಕೈ ಹೆಬ್ಬೆರಳವನ್ನು ನೋಡಿ. ಆಥರೈಟಿಸ್ ಇದ್ರೆ ದಯವಿಟ್ಟು ಅವ್ರಿಗೆ ಅಭ್ಯಾಸ ಮಾಡಬಾರ್ದು. ನಿಮ್ಮೆರಡೂ ಪಾದಗಳ ಮಧ್ಯೆ 1 ಅಡಿ ಅಂತರ, 1 ಅಡಿ ದೂರದಲ್ಲಿ 2 ಪಾದ ಇಟ್ಕೊಳ್ಳಿ. ಕೈಗಳು ನೇರ ಮಾಡಿ, ಅಂಗೈಗಳು ಕೆಳಮುಖ ಇರಬೇಕು. ಈಗ ಶ್ವಾಸ ಬಿಡುತ್ತಾ ಮೊಣಕಾಲುಗಳನ್ನು ಅರ್ಧ ಮಡಚಿ ಕುರ್ಚಿ ಆಸನದಲ್ಲಿ ಗುಟ್ನ ಸಂಚಾಲನ. ನಿಧಾನವಾಗಿ ವಾಪಸ್ ಬನ್ನಿ. ಮಾಡ್ತಿದ್ದೀವಿ. ಸೊ ಫಸ್ಟ್ ಟೈಮಲ್ಲಿ 2015ರಲ್ಲಿ ಆಯಿತು. ಆವಾಗ ಯೋಗ ಫಾರ್ ಹಾರ್ಮನಿ ಆ್ಯಂಡ್ ಪೀಸ್. ವಾಪಸ್ ಬನ್ನಿ, ಕೈಗಳನ್ನು ಕೆಳಗಿಳಿಸಿ. ಇವತ್ತಿನ ಈ 3 ಬಾರಿ ಓಂಕಾರದ ಉಚ್ಚಾರಣೆ ಎಲ್ಲರೂ ಮಾಡೋಣ.
ಕಣ್ಮುಚ್ಚಿರಲಿ, ಕೈಗಳು ನಮಸ್ಕಾರ ಮುದ್ರೆಯಲ್ಲಿರಬೇಕು. ಪ್ರಾರ್ಥನೆ ನಾನು ಹೇಳಿದ ಮೇಲೆ ತಾವೆಲ್ಲರೂ ಸಾಮೂಹಿಕವಾಗಿ ಉಚ್ಚಾರಣೆ ಮಾಡಿ. ಸಂಗಚಧ್ವಂ ಸಂವದಧ್ವಂ ವೋ ಮನಾಂಸಿ ಜಾನತಾಂ ದೇವಾ ಭಾಗಂ ಯತಾಪೇ ಸಂಜಾನನಾ ಉಪಾಸತೆ. ಕಾಂಗ್ರೆಸ್ ಪಕ್ಷವು ಸಂಸತ್ತಿನಲ್ಲಿ ಮಹಿಳಾ ಮೀಸಲಾತಿ ವಿಧೇಯಕಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿ ಅದು ಜಾರಿಯಾಗದೇ ಇರಲು ಮುಖ್ಯ ಕಾರಣವಾಗಿದ್ದು, ಇದರಿಂದ ನಾರಿ ಶಕ್ತಿಯ ಶ್ರಾಪ ಕೈ ನಾಯಕರಿಗೆ ಖಂಡಿತ ತಟ್ಟಲಿದೆ ಎಂದು ಮಾಜಿ ಕೇಂದ್ರ ಸಚಿವ ಭಗವಂತ ಖೂಬಾ ತಿಳಿಸಿದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂಥ ಅವರು, 12ನೇ ಶತಮಾನದಲ್ಲಿ ಬಸವಣ್ಣನವರ ಕಾಲದಲ್ಲಿ ಅಕ್ಕ ಮಹಾದೇವಿ, ಅಕ್ಕ ನಾಗಮ್ಮ, ಐದಕ್ಕಿ ಲಕ್ಕಮ್ಮ, ಕಲ್ಯಾಣಮ್ಮ, ಸತ್ಯಕ್ಕ ಸೇರಿದಂತೆ 50% ಶಿವಶರಣೆಯರು ಅನುಭವ ಮಂಟಪದ ಭಾಗವಾಗಿರುವ ಈ ದೇಶದಲ್ಲಿ 800 ವರ್ಷಗಳ ಬಳಿಕವೂ ಕೂಡ ಈ ದೇಶದಲ್ಲಿ ಆ ಒಂದು ದೇಶವನ್ನು ಅಭಿವೃದ್ಧಿಪಡಿಸುವಲ್ಲಿ ಪ್ರಮುಖ ಕಾರಣಕರ್ತರಾದ ಮಹಿಳಾ ಲೋಕಕ್ಕೆ ಅವಮಾನ ಮಾಡಿರುವಂತಹ ಕಾಂಗ್ರೆಸ್ ಪಕ್ಷಕ್ಕೆ ಬರುವ ವರ್ಷಗಳಲ್ಲಿ ಒಳ್ಳೆಯ ಪಾಠವನ್ನು ಜನ ಕಲಿಸಲಿದ್ದಾರೆ ಎನ್ನುವಂಥ ಮಾತನ್ನು ಕೂಡ ಖೂಬಾ ಹೇಳಿದರು. ಮಹಿಳಾ ಮೀಸಲಾತಿ ವಿಧೇಯಕದಿಂದ ದಕ್ಷಿಣದ ರಾಜ್ಯಗಳಿಗೆ ಯಾವುದೇ ಹಾನಿಯಾಗುವುದಿಲ್ಲ. ಬದಲಿಗೆ ಕ್ಷೇತ್ರ ಪುನರ್ವಿಂಗಡಣೆಯಿಂದ ಕರ್ನಾಟಕದಲ್ಲಿ ಪರಿಶಿಷ್ಟರಿಗೆ ಈಗಿರುವ ಲೋಕಸಭೆಯ 9 ಸ್ಥಾನಗಳ ಬದಲು 11, ಒಟ್ಟು 28ರ ಬದಲು 42 ಸ್ಥಾನಗಳು ಹೆಚ್ಚಾಗಿ ಮಹಿಳೆಯರಿಗೂ ಕೂಡ ಸ್ಥಾನ ಕಲ್ಪಿಸಲು ಸಾಧ್ಯವಾಗ್ತಾ ಇತ್ತು. ಇದರಿಂದ ಪರಿಶಿಷ್ಟ ಜಾತಿ ಒಂದು ಬುಡಕಟ್ಟು ಜನಾಂಗದವರಿಗೂ ಕೂಡ ವಿಶೇಷವಾಗಿ ಮಹಿಳಾ ಮಣಿಯರಿಗೆ ಕಾಂಗ್ರೆಸ್ ಸರ್ಕಾರ ಒಂದು ಮಾಡಿರುವಂಥ ಮಹಾದ್ರೋಹ ಎನ್ನುವಂಥ ಮಾತನ್ನು ಕೂಡ ಹೇಳಿದರು. ಬಿಜೆಪಿ ಜಿಲ್ಲಾ ಮಹಿಳಾ ಮೋರ್ಚಾ ಅಧ್ಯಕ್ಷೆ ಉಲ್ಲಾಸಿನಿ ಮುದಾಳೆ ಮಾತನಾಡಿ, ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಯವರು ನಾರಿ ಶಕ್ತಿಯನ್ನು ಸದಾ ಗೌರವಿಸುತ್ತಾರೆ. ಮಹಿಳಾ ಮೀಸಲಾತಿ ವಿಧೇಯಕ ಜಾರಿಗೆ ತರಲು ಸಂಸತ್ತಿನಲ್ಲಿ ಪ್ರಯತ್ನ ಮಾಡಿದ್ರು. ಧರ್ಮದ ಮೇಲೆ ಹಾಗೂ ಜಾತಿಗಳ ನಡುವೆ ಸದಾ ವಿಷಬೀಜ ಬಿತ್ತುವ ಕಾಂಗ್ರೆಸ್ ಹಾಗೂ ಅದರ ಮಿತ್ರ ಪಕ್ಷಗಳು ಈ ವಿಧೇಯಕವನ್ನು ವಿರೋಧಿಸುವ ಮುಖೇನ ಇಡೀ ಮಹಿಳಾ ಲೋಕಕ್ಕೆ ಅವಮಾನ ಮಾಡಿದ್ದಾರೆ. ಇದನ್ನು ನಾರಿ ಶಕ್ತಿ ಯಾವುದೇ ಕಾರಣಕ್ಕೂ ಕೂಡ ಸಹಿಸೋದಿಲ್ಲ. ಮುಂಬರುವ ದಿನಗಳಲ್ಲಿ ಕಾಂಗ್ರೆಸ್ ನಾಯಕರ ಮನೆ ಮುಂದೆ ಧರಣಿಯನ್ನ ಮಾಡುತ್ತೇವೆ ಎನ್ನುವಂಥ ಮಾತನ್ನು ಕೂಡ ಹೇಳಿದರು. ಬಿಜೆಪಿ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್, ಹಿರಿಯ ಮುಖಂಡರಾದ ಗುರುನಾಥ್ ಜಾಂತಿಕರ್, ಮಹಾನಗರ ಪಾಲಿಕೆ ಸದಸ್ಯ ಶಶಿಧರ್ ಹೊಸಳ್ಳಿ, ರಾಜ್ಯ ಕಾರ್ಯಕಾರಿಣಿ ಸದಸ್ಯೆ ಶಕುಂತಲಾ ಬೆಲ್ದಾಳೆ, ಮಹಿಳಾ ಮೋರ್ಚಾ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ವಿಜಯಲಕ್ಷ್ಮಿ ಕೌಟಿಗೆ, ಕಾರ್ಯದರ್ಶಿ ಲುಂಬಿಣಿ ಗೌತಮ್, ಮಾಧ್ಯಮ ವಿಭಾಗದ ಶ್ರೀನಿವಾಸ್ ಚೌಧರಿ, ಎಸ್ಟಿ ಘಟಕದ ಪ್ರಧಾನ ಕಾರ್ಯದರ್ಶಿ ಅರುಣ್ ಬಾವ್ಗೆ ಸೇರಿದಂತೆ ಇನ್ನಿತರರು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಸಭೆಯಲ್ಲಿ ಆಗ್ಲಿಲ್ಲ ಅಂತ ಅನ್ಕೊಂಡು ಉತ್ಸವನ್ನ ಮಾಡ್ತಾ ಇದ್ದಾರೆ. ಇವತ್ತು ಕಾಂಗ್ರೆಸ್ ಮಹಿಳಾ ವಿರೋಧಿ, ಎಸ್ಸಿ ವಿರೋಧಿ ಮತ್ತು ಎಸ್ಟಿ ವಿರೋಧಿ. ಯಾಕಂದ್ರೆ ಒಂದ್ ವೇಳೆ ಈ ಮಹಿಳಾ ವಿಧೇಯಕ ಪಾಸ್ ಆದ್ರೆ 543 ಸ್ಥಾನಗಳನ್ನ ಏರಿಸಿ ಸುಮಾರು 850 ಆಗ್ತಾ ಇತ್ತು. ಕರ್ನಾಟಕದಲ್ಲಿ 28 ಇದ್ದಿದ್ದನ್ನ 42 ಆಗ್ತಿತ್ತು. ರಿಸರ್ವ್ ಸೀಟ್ಗಳು ಇವತ್ತೇನು 7 ಇದ್ದವು, ಅವು ಸುಮಾರು 4 ಹೆಚ್ಚಾಗಿ 11 ಆಗ್ತಿತ್ತು. ಹೀಗಾಗಿ ಇವತ್ತು ಕಾಂಗ್ರೆಸ್ ಮಹಿಳೆಯರಿಗೆ ಕೂಡ ವಂಚಿತವನ್ನ ಮಾಡಿದೆ. ಎಸ್ಸಿ ಮತ್ತು ಎಸ್ಟಿ ಸೀಟ್ಗಳನ್ನು ಹೆಚ್ಚಾಗಿದ್ದಂಥದ್ದನ್ನು ಕೂಡ ತಡೆ ಹಿಡಿದು ಇವತ್ತು ವಂಚಿತನವನ್ನ ಮಾಡಿದೆ. ಕಾಂಗ್ರೆಸ್ಸಿಗೆ ಅಂದ್ರೆ ಇಂಡಿ ಗಠಬಂಧನಿಗೆ ಮಹಿಳಾ ರಿಸರ್ವೇಶನ್ ಬೇಕಾಗಿಲ್ಲ, ಅವರಿಗೆ ಧರ್ಮಾಧಾರಿತ ಮುಸ್ಲಿಂ ರಿಸರ್ವೇಶನ್ ಬೇಕಾಗಿದೆ. ಇದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂತ ಸಂವಿಧಾನದಲ್ಲಿ ಧರ್ಮ ಆಧಾರಿತ ಯಾವುದೇ ರಿಸರ್ವೇಶನ್ಗೆ ಅವಕಾಶವನ್ನು ಇಲ್ಲ. ಹೀಗಾಗಿ ಭಾರತೀಯ ಜನತಾ ಪಕ್ಷ ಯಾವುದೇ ಕಾರಣಕ್ಕೆ ಧರ್ಮ ಆಧಾರಿತ ರಿಸರ್ವೇಶನ್ಗೆ ನಾವು ಅವಕಾಶ ಮಾಡಿಕೊಡುವುದಿಲ್ಲ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಅಮಿತ್ ಶಾ ಅವರು ಪಾರ್ಲಿಮೆಂಟ್ ಅಲ್ಲಿ ಹೇಳಿದ್ದಾರೆ. ಇಂತಹ ಕಾಂಗ್ರೆಸ್ ಇವತ್ತು ಇಡೀ ದೇಶದಲ್ಲಿ
ಫುಲ್ ಸ್ಟಾಪ್ ಕೊಡ್ತಾ ಇದ್ದಾರೆ. ಫುಲ್ ಸ್ಟಾಪ್ ಕೊಡೋದು ಇವ್ರದ್ದು ಸುಳ್ಳು ಆಶ್ವಾಸನೆಗಳಂತೂ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಅನ್ನೋದು ಡೇ ಬೈ ಡೇ ಮುಂದೆ ಬರ್ತಾ ಇದೆ. ಅದು ಬರಲಾರ್ದೆ ಒಂದು ಕಪ್ಪು ಚುಕ್ಕೆ ತಂದಿದ್ದಾರೆ ಇವರು ನಮ್ಮ ಮಹಿಳೆಯರಿಗೆ. ಒಂದು ಕಪ್ಪು ಚುಕ್ಕೆ. ನಮ್ಮ ಮಹಿಳೆಯರು ಎಲ್ಲದರಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷದು ನಮ್ಮ ನರೇಂದ್ರ ಮೋದಿಯವರು ಸದನದಲ್ಲಿ ನಿಂತುಬಿಟ್ಟು ಇಷ್ಟು ಹೇಳಿದ್ರು, ಇಷ್ಟೊಂದು ಕನ್ವೈ ಮಾಡಿದ್ರು ಎಲ್ರಿಗೆ. ಮಹಿಳೆಯರು ಇವಾಗ 33% ಈ ಬಿಲ್ ಪಾಸ್ ಮಾಡಲೇಬೇಕು ಅಂತ ತುಂಬ ರಿಕ್ವೆಸ್ಟ್ ಮಾಡಿಕೊಂಡ್ರು. ಆದರೆ ಕಾಂಗ್ರೆಸ್ ಪಕ್ಷದವ್ರು ನಾವು ಮಾಡಿಲ್ಲ ಅಂತಾರೆ. ನಾವು ಮಾಡಿಲ್ಲ ಅಂದರೆ ಇನ್ಯಾರು ಮಾಡಿದ್ದಾರೆ? ಬೇರೆ ಯಾರು ಮಾಡಿದ್ದಾರೆ? ಇವ್ರ ಆಟಗಳು ಇಷ್ಟೇ ನಡೀತಾ ಇದೆ. ಎಷ್ಟು ವರ್ಷಗಳಿಂದ ನೋಡ್ತಾ ಇದ್ದೀವಿ. ಇದು 2023 ಆಗಬೇಕಿತ್ತು. ಆದರೆ ಈಗ 2026 ಈ ಬಿಲ್ಲನ್ನು ಪಾಸ್ ಮಾಡಬೇಕಂದ್ರೆ ಇವ್ರು ಯಾರು ಸಪೋರ್ಟ್ ಮಾಡ್ತಾ ಇಲ್ಲ. ಈ ಸಪೋರ್ಟ್ ಮಾಡಿಲ್ಲ ಅಂದರೆ ತೊಂದರೆ ಇಲ್ಲ, ಇದಕ್ಕೇನು ನಮ್ಗೇನು ಲಾಸ್ ಆಗಿಲ್ಲ. ನಾವು ಮಹಿಳೆಯರು ಯಾವಾಗಲೂ ಹೇಳ್ತಾ ಇದ್ದೀವಿ, ಇವತ್ತಾಗಿಲ್ಲ ಮುಂದಿನ ದಿನಗಳಲ್ಲಾಗುತ್ತೆ, ಅವಾಗ ಏನು ನಿಲ್ಲಿಸ್ತೀರಾ ನೀವು? ಆದರೆ ಒಂದು ಮಾತ್ರ ಗೊತ್ತು, ಕಾಂಗ್ರೆಸ್ ಸರ್ಕಾರಕ್ಕೆ ಸಾಮಾನ್ಯವಾದ ಮಹಿಳೆ ಒಂದು ಬಂದು ಸದನದಲ್ಲಿ ಕೂತ್ಕೋಬಾರ್ದು ಅಂದ್ಬಿಟ್ಟು ನಿಮ್ದು ಇಷ್ಟೊಂದೆಲ್ಲ ಆಟಗಳು ನಡೀತಾ ಇದೆಯಲ್ಲ, ಈ ಆಟಗಳು ಇನ್ನೂ ತುಂಬ ದಿವಸ ನಡೆಯಲ್ಲ. ಇಷ್ಟು ಮಾತ್ರ ನಾವು ಮಹಿಳೆಯರಾಗಿ ಹೇಳ್ತೀವಿ. ಯಾಕಂದ್ರೆ ಯಾವತ್ತು ಮಹಿಳೆಯರ ಜೊತೆ ನೀವು ಇದ್ದೀರಾ ಅಂದ್ರೆ ನೀವು ಒಂಥರ ನಿಮ್ಗೆ ಬೆಂಬಲ ಇರುತ್ತೆ. ಬೆಂಬಲ ಇರ್ಬೇಕಂದ್ರೆ ಮಹಿಳೆಯರು ಇವಾಗ ನಿಮ್ಗೆ ತೋರಿಸ್ತಾರೆ. ಇವಾಗ ಬರೋ ಎಲೆಕ್ಷನ್ ನಲ್ಲಿ ಮಹಿಳೆಯರು ಯಾವ ತರ ಇದ್ದಾರೆ, ಮಹಿಳೆಯರ ಪವರ್ ಏನು, ಮಹಿಳೆಯರಿಗೆ ನೀವೇ 33% ಈ ಬಿಲ್ ಅನ್ನು ಪಾಸ್ ಮಾಡಕ್ ಕೊಡ್ಲಿಲ್ಲಲ್ವಾ, ವುಮೆನ್ ಪವರ್ ಅನ್ನ ತೋರಿಸ್ತಾರೆ. ಜಸ್ಟ್ ವೇಟ್ ಅಂಡ್ ವಾಚ್. ಇಷ್ಟೇ ನಾನು 2 ಮಾತುಗಳು ಮುಗಿಸಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ಧನ್ಯವಾದಗಳು. ವಿಶ್ವಗುರು ಬಸವಣ್ಣನವರ 893ನೇ ಬಸವ ಜಯಂತಿಯ ಮಹೋತ್ಸವವನ್ನು ಜಿಲ್ಲಾಡಳಿತದ ವತಿಯಿಂದ ಸಂಭ್ರಮ ಮತ್ತು ಸಡಗರದ ಮಧ್ಯೆ ಆಚರಣೆ ಮಾಡಲಾಯಿತು. ನಗರದ ಬಸವೇಶ್ವರ ವೃತ್ತದಲ್ಲಿ ಪುತ್ಥಳಿಗೆ ಮಾಲಾರ್ಪಣೆ ಮಾಡುವ ಮೂಲಕ ರಾಜ್ಯದ ಅರಣ್ಯ, ಜೀವಿಶಾಸ್ತ್ರ, ಪರಿಸರ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರು ಗೌರವ ವಂದನೆಯನ್ನು ಸಲ್ಲಿಸುತ್ತಾರೆ. ಬಳಿಕ ಧ್ವಜಾರೋಹಣ, ಪ್ರಾರ್ಥನೆ ಮತ್ತು ಪೂಜೆ ಕೂಡ ಮಾಡಲಾಯಿತು. ಡೊಳ್ಳು ಬಾರಿಸುವ ಮೂಲಕ ಮೆರವಣಿಗೆಗೆ ಸಚಿವದ್ವಯರು ಚಾಲನೆಯನ್ನು ಕೊಡುತ್ತಾರೆ. ಇದೇ ವೇಳೆ ಪೌರಾಡಳಿತ ಸಚಿವ ರಹೀಂ ಖಾನ್, ಶಾಸಕರಾದ ಡಾಕ್ಟರ್ ಶೈಲೇಂದ್ರ ಕೆ ಬೆಲ್ದಾಳೆ, ಮಾಜಿ ಸಚಿವ ಬಂಡೆಪ್ಪ ಖಾಶಂಪುರ್, ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ, ಎಸ್ಪಿ ಪ್ರದೀಪ್ ಕುಂಟಿಯವರು, ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ಗಿರೀಶ್ ಬದೋಲೆ, ಆಮೇಲೆ JDS ಮುಖಂಡ ಸೂರ್ಯಕಾಂತ್ ನಾಗಮಾರಪಳ್ಳಿ ಸೇರಿದಂತೆ ಇನ್ನು ಬಸವ ಜಯಂತಿ ಉತ್ಸವ ಸಮಿತಿಯ ಅಧ್ಯಕ್ಷ ಡಾಕ್ಟರ್ ರಜನೀಶ್ ವಾಲಿಯವರು, ಕಾರ್ಯದರ್ಶಿಯಾಗಿರ್ತಕ್ಕಂಥ ಶಶಿ ಹೊಸಳ್ಳಿಯವರು, ಖಜಾಂಚಿಗಳಾಗಿರುವಂತಹ ಕೋಶಾಧ್ಯಕ್ಷರಾದ ಸಿದ್ದರಾಮಯ್ಯ ಸ್ವಾಮಿ ಸೇರಿದಂತೆ ಇನ್ನು ಅನೇಕ ಜನರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಆಮೇಲೆ ಬೀದರ್ನ ಒಂದು ಯುವಕರು, ಯುವತಿಯರು, ಹಿರಿಯರು, ಗಣ್ಯರು, ಮುಖಂಡರು ಇವರೆಲ್ಲರೂ ಕೂಡ ಹೆಗಲ ಮೇಲೆ ಸ್ಕಾರ್ಫ್ಗಳನ್ನು ಧರಿಸಿ, ಕೊರಳಪಟ್ಟಿಯನ್ನು ಹಾಕಿಕೊಂಡು, ತಲೆ ಮೇಲೆ ಟೋಪಿಯನ್ನು ಧರಿಸಿ, ಹಣೆ ಮೇಲೆ ವಿಭೂತಿಯನ್ನು ಧರಿಸಿ, ಅತ್ಯಂತ DJ ಹಾಡಿನ ಮೇಲೆ, ವಚನಗಳ ಮೇಲೆ ಸಂಭ್ರಮ ಮತ್ತು ಸಡಗರದಿಂದ, ಉತ್ಸಾಹದಿಂದ ನೃತ್ಯವನ್ನು ಮಾಡಿ ನಲಿದರು. ಜಯ ಇಷ್ಟದಾಯಕ ರಕ್ಷಿಸೋ ಶ್ರೀ ಗುರು ಬಸವ ರಕ್ಷಿಸೋ, ಶ್ರೀ ಗುರು ಬಸವ ರಕ್ಷಿಸೋ, ಶ್ರೀ ಗುರು ಬಸವ. ಜಯ ಬಸವರಾಜ ವಿಶ್ವ ಗುರು ಬಸವೇಶ್ವರ ಮಹಾತ್ಮ ಕೇ ಜಯ, ಸಕಲ ಶರಣ ಸಂತನ ಕೇ ಜಯ. ಶರಣ ಶರಣಾರ್ಥಿಗಳು. ವಿಶ್ವಗುರು ಬಸವಣ್ಣನವರಿಗೆ ಒಬ್ಬೊಬ್ಬರಿಗೆ ಗುರು ಬಸವಣ್ಣನ ಪುತ್ಥಳಿಗೆ ಮಾಲಾರ್ಪಣೆಯನ್ನು ಮಾಡಬೇಕಂತ ಹೇಳಿ ಮನವಿಯನ್ನು ಮಾಡ್ಕೊತಿದ್ದೀನಿ. ದಯವಿಟ್ಟು ಆಗಮಿಸಿ ಮಾಲಾರ್ಪಣೆಯನ್ನು ಮಾಡಬೇಕು. ಜೊತೆಗೆ ನಮ್ಮ ಬಸವಣ್ಣನ ಸಂಘಟನೆಗಳ ಎಲ್ಲ ಅಧ್ಯಕ್ಷರು ದಯವಿಟ್ಟು ಆಗಮಿಸಿ ಅವರು ಕೂಡ ಬಸವಣ್ಣ ಪ್ರತಿಮೆಗೆ ಮಾಲಾರ್ಪಣೆಯನ್ನು ಸಲ್ಲಿಸಬೇಕು. ಬಂಧುಗಳಿಗೆ ಇಲ್ಲಿಂದ ನೇರವಾಗಿ ನಾವೆಲ್ಲರೂ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರ ಅವರಿಗೂ ಬಗ್ಗೆ ಶರಣುಗಳನ್ನು ಸಲ್ಲಿಸುತ್ತೆ. ಈಗ ಮಾಲಾರ್ಪಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ. ದ್ವೇಷ ಇದೆ, ಹಿಂಸೆ ಇದೆ, ಅಸಹಿಷ್ಣುತೆ ಇದೆ. ಇವೆಲ್ಲವೂ ನಿವಾರಣೆ ಆದರೆ ಮಾತ್ರ ಒಂದು ಸುಖ, ಒಂದು ಶಾಂತಿ, ಸಮಾಧಾನ ಒಂದು ಇರುವಂಥ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇದೆ. ಹೀಗಾಗಿ ಬಸವ ತತ್ವದಲ್ಲಿ ಎಲ್ಲವೂ ಇದೆ. ಆದರೆ ನಮ್ಮ ಮಕ್ಕಳಿಗೆ, ಯುವಕರಿಗೆ, ಯುವತಿಯರಿಗೆ ಅದ್ರ ಬಗ್ಗೆ ಅರಿವಿಲ್ಲ. ವಚನ ಸಾಹಿತ್ಯ ಅಧ್ಯಯನ ಮಾಡಲಿಕ್ಕೆ, ಶರಣ ಸಾಹಿತ್ಯ ಅಧ್ಯಯನ ಮಾಡಬೇಕು ಅನ್ನುವಂಥದ್ರ ಬಗ್ಗೆ
ಅವರಿಗೆ ತಿಳುವಳಿಕೆ ಹೇಳಿ ಒಂದು ದುಶ್ಚಟ ರಹಿತವಾದಂಥ ದುರ್ಗುಣ ರಹಿತವಾದಂಥ ಸಮಾಜ, ಒಂದು ಯುವ ಶಕ್ತಿ ನಿರ್ಮಾಣ ಮಾಡುವಂಥದ್ದು ಅವಶ್ಯಕತೆ ಇದೆ. ಆ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ವಿಶೇಷವಾಗಿ ಮಾನ್ಯ ಸಿದ್ದರಾಮಯ್ಯಜಿಯವರು ಬಸವಣ್ಣನವರನ್ನು ಬಸವ ಭಕ್ತರೊಂದು ಬೇಡಿಕೆಗೆ ಅನುಗುಣವಾಗಿ ವಿಶ್ವಗುರು ಬಸವಣ್ಣನವರನ್ನು ಈ ರಾಜ್ಯದ ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ಘೋಷಣೆ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ನಮ್ಮೆಲ್ಲರ ಏನು ಕನಸಿತ್ತು, ನಮ್ಮ ಗುರುಗಳಾದಂಥ ಲಿಂಗಕ್ಕೆ ಚನ್ನಬಸವಣ್ಣದೇವರು, ನಮ್ಮ ತಂದೆಯವರಾದಂಥ ಪೂಜ್ಯ ಲಿಂಗಕ್ಕೆ ವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹಾರುದ್ರ ಡಾಕುಳಿಗೆ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.